ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ನಿಸ್ವಾರ್ಥ ಸಮಾಜ ಸೇವೆ ದೇವರಿಗೆ ಸಲ್ಲುವ ಕಾರ್ಯ. BS ಪಾಟೀಲ್ ಹೇಳಿಕೆ. ಸಮಾಜದ ಕೆಲಸ ದೇವರಿಗೆ ಸಲ್ಲುವ ಸೇವೆಯಾಗಿದೆ. ಇದನ್ನು ತಿಳಿದು ನಿಸ್ವಾರ್ಥದಿಂದ ಮಾಡಲು ಹೊರಡುವ ಮನಸ್ಸುಗಳಿಗೆ ಭವಿಷ್ಯದಲ್ಲಿ ಒಳಿತು ಖಚಿತ ಎಂದು ಕಾನೂನು ಅಭಿಯೋಜನಾ ಇಲಾಖೆಯ ಬಳ್ಳಾರಿ ವಿಭಾಗದ ಹಿರಿಯ ಮುಖ್ಯ ಅಧಿಕಾರಿ BS ಪಾಟೀಲ್ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದ ವಿದ್ಯಾನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕುಷ್ಟಗಿ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಕೊಪ್ಪಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಆರೋಗ್ಯ ಉಚಿತ ತಪಾಸಣೆ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ಕುಷ್ಟಗಿ ನಾಗರಿಕರ ಹಿತರಕ್ಷಣಾ ಕಾರ್ಯಗಳ ಉದ್ದೇಶವಿಟ್ಟು ಕಟ್ಟಿಕೊಂಡ ಸಂಘಟನೆಯ ಊರಿನ ಹಿರಿಯರು ಸೇವಾ ಸಂಕಲ್ಪ ಶ್ಲಾಘನೀಯ. ಭ್ರಷ್ಟಾಚಾರ ಮುಕ್ತ ಸರ್ಕಾರಿ ಕಚೇರಿಗಳ ಸಾರ್ವಜನಿಕ ಸೇವೆ, ಉತ್ತಮ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನ ಸೇರಿದಂತೆ ಸಾರ್ವಜನಿಕ ಹಿತಾಸಕ್ತಿಯ ಸಂಘಟನೆಯ ಧ್ಯೇಯಗಳು ಬಹಳ ಅರ್ಥಪೂರ್ಣವಾಗಿವೆ. ಈ ಸಂಘಟನೆಯ ನಡೆ ಹಾಗೂ ಕಾರ್ಯಕ್ರಮಗಳು ಇತರೆ ಯುವಕ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಬೇಕಿದೆ ಎಂದರು. ವಿಶ್ರಾಂತ ಜೀವನದಲ್ಲಿ ಅರಳೋ ಮರಳೋ ಅಂತ ಭಾವಿಸುವವರಿಗೆ ಕುಷ್ಟಗಿ ನಗರ ಹಿತರಕ್ಷಣೆ ಸಂಘಟನೆ ಹುಟ್ಟುಹಾಕಿ ಇದು ಅರಳುವ ವಯಸ್ಸು ಎಂಬ ತೋರಿಸಿಕೊಟ್ಟಿರುವುದು ಯುವ ಸಂಘಟನೆಗಳಿಗೆ ಮಾದರಿಯಾಗಿದೆ ಎಂದರು. ತಾಲೂಕಿಗೆ ಕೈಗಾರಿಕೋದ್ಯಮ ತೆರೆದು ಪದವೀಧರರಿಗೆ ಉದ್ಯೋಗ ಸೃಷ್ಟಿಸುವುದು, ಕೃಷಿಕರಿಗೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕಿದೆ. ಸರ್ಕಾರದ ಗಮನ ಸೆಳೆದು ಮಹಿಳೆಯರ ಸಬಲೀಕರಣ, ಯುವ ಸಬಲೀಕರಣ, ಹೈನೋದ್ಯಮಕ್ಕೆ ಪ್ರೋತ್ಸಾಹ ದೊರೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ವೇದಿಕೆ ಹೋರಾಡಬೇಕಿದೆ ಎಂದರು. ಮುಂದುವರಿಲೇಬೇಕಾಗ್ತದೆ. ಕುಷ್ಟಗಿ ನಗರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ನಗರದ ಅಭಿವೃದ್ಧಿ ಕುರಿತಾಗಿರ್ತಕ್ಕಂತಹದ್ದು, ಯುವಕರ ಕುರಿತಾಗಿರ್ತಕ್ಕಂತಹದ್ದು, ಹೊಸ ಯೋಜನೆಗಳ ಕುರಿತಾಗಿರ್ತಕ್ಕಂತಹದ್ದು. ಪರಸಪ್ಪನವರು ಅಮರಾವತಿಯವರು ಹೇಳಿದ್ರು ಪ್ರಸ್ತಾವಿಕದಲ್ಲಿ, ನಮ್ಮ ಈ ಸಂಘದ ಉದ್ದೇಶ ಏನು ಅಂತಕ್ಕಂಥದ್ದು. ಆ ಉದ್ದೇಶವನ್ನ ಪ್ರಸ್ತಾಪ ಮಾಡುವಾಗ ಅನೇಕ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದರು. ಅದರಲ್ಲಿ ಈ ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ನೊಂದಿರ್ತಕ್ಕಂಥವ್ರಿಗೆ ಅವರಿಗೆ ಧ್ವನಿಯಾಗಬೇಕು ಅಂತಕ್ಕಂತಹದ್ದನ್ನು ಏನು ಹೇಳಿದ್ರಿ, ಖಂಡಿತವಾಗಿಯೂ ಕೂಡ ಅದು ನಿಮ್ಮಿಂದ ಸಾಧ್ಯವಿದೆ. ತಮ್ಮ ಅನುಭವ ಏನಿದೆಯಲ್ಲ, ಯುವಕರಿಗೆ ಅದೊಂದು ಮಾರ್ಗದರ್ಶನವಾಗಬೇಕಾಗ್ತದೆ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಈ ಅನೇಕ ಸಮಸ್ಯೆಗಳು, ತೊಂದರೆಗಳು, ಯೋಜನೆಗಳು ಪ್ರಾಮಾಣಿಕವಾಗಿ ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟೋದಿಲ್ಲ. ಅದು ದುರುಪಯೋಗ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಿಮ್ಮ ಅನುಭವಗಳು ಏನಿದಾವಲ್ಲ, ನೀವೆಲ್ಲರೂ ಕೂಡ ಹಿರಿಯರಿದ್ದೀರಿ, ಕೊಪ್ಪಳ ನಗರದಲ್ಲಿ ಏನಿದ್ದೀರಿ, ಒಂದು ಹೊಸತನ ಬರಬೇಕು. ಇವತ್ತು ನೀವು ಒತ್ತುವರಿ ಬಗ್ಗೆ ಪರಸಪ್ಪನವರು ಪ್ರಸ್ತಾಪ ಮಾಡಿದರು. ನಾನು ಲ್ಯಾಂಡ್ ಗ್ರಾಬಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇಡೀ ಸ್ಟೇಟ್ ಲೆವೆಲ್ ಆಗಿ ಮಾಡಿದಾಗ ಅನೇಕ ಉಳ್ಳವರು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ದುರುಪಯೋಗ ಪಡ್ಕೊಂಡಿರ್ತಕ್ಕಂಥದ್ದನ್ನು ನನ್ನ ಗಮನಕ್ಕೆ ಬಂದಿರತಕ್ಕಂಥ. ಇವತ್ತು ಅನೇಕ ಈ ಸರ್ಕಾರಿ ಜಮೀನುಗಳು ಯಾರಿಗೆ ಪ್ಲಾಟ್ ಇರೋದಿಲ್ಲ, ಯಾರಿಗೆ ನಿರಾಶ್ರಿತರಿರ್ತಾರೆ ಅಂಥವ್ರಿಗೆ ಇರಲಾರ್ದೇ ಉಳ್ಳವರೇ ಅದನ್ನು ಅಧಿಕೃತ ತೆಗೆದುಕೊಂಡಿರ್ತಕ್ಕಂಥ ಅಂಥವುಗಳನ್ನು ಪ್ರಶ್ನೆ ಮಾಡೋರು ಯಾರು? ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಭ್ರಷ್ಟಾಚಾರ ಮುಕ್ತ ಆಗಬೇಕು ಅನ್ನುವ ಪರಿಕಲ್ಪನೆ ಏನಿದೆಯಲ್ಲ, ಸರ್ಕಾರದ ಪರಿಕಲ್ಪನೆ, ಇವತ್ತು ನಾವು ಕೂಡ ಅನೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ತೇವೆ. ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ಹೋರಾಟ ಮಾಡ್ತಾ ಇರ್ತೇವೆ. ಅಂತಹ ಒಂದು ದಾರಿಯಲ್ಲಿ ಇವತ್ತು ಇಂತಹ ಸಂಘ ಸಂಸ್ಥೆಗಳು ಇವತ್ತು ಒಂದಲ್ಲ ನೂರಾರು ಸಂಸ್ಥೆಗಳು ಹುಟ್ಟುಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ಹೊಸತನ ಬರ್ತದೆ, ಬದಲಾವಣೆ ಬರ್ತದೆ. ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ಯೋಜನೆಗಳಿಂದ ವಿಫಲರಾಗಿದ್ದಾರೆ, ಅವರಿಗೆ ವಂಚಿತರಾಗಿದ್ದಾರೆ, ಅಂಥವರನ್ನು ಗುರುತಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಸಾರ್ವಜನಿಕ ಸೇವೆ ಅಂತ ಹೇಳಿದ್ರೆ ಅದೊಂದು ದೇವರ ಸೇವೆ ಇದ್ದಂಗೆ. ನಿಸ್ವಾರ್ಥತೆಯಿಂದ ಯಾರು ಮಾಡ್ತಾರೆ ಅದು ದೇವರಿಗೆ ಅರ್ಪಿತವಾಗ್ತದೆ ಅಂತಕ್ಕಂಥದ್ದನ್ನು ಬರ್ತದೆ. ಒಂದು ಶರಣರ ಒಂದು ಮಾತು ಬರ್ತದೆ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನದಿರ ಲಿಂಗಕ್ಕೆ
ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿಲ್ಲದಿದ್ದೊಡೆ, ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ನಿಸ್ವಾರ್ಥತೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಕ್ಕಂತಹ ಸೇವೆ ಏನಿದೆಯಲ್ಲ ಅದು ದೇವನಿಗೆ ಅರ್ಪಿತವಾಗ್ತದೆ ಅಂತಕ್ಕಂಥ. ಖಂಡಿತವಾಗಿಯೂ ಕೂಡ ಅದರ ಪ್ರಯೋಜನ, ಅದರ ಫಲ ತಕ್ಷಣ ಇರೋದಿಲ್ಲ. ಅದು ಇಂಡೈರೆಕ್ಟ್ ಆಗಿ ಯಾವುದೇ ರೀತಿಯಾಗಿ ಅದರ ಪ್ರತಿಫಲ ನಿಮಗೆ ತಟ್ಟುತ್ತದೆ ಅಂತಕ್ಕಂಥ. ನಿಮ್ಮ ಕುಟುಂಬಕ್ಕೆ ತಟ್ಟುತ್ತದೆ, ನಿಮಗೆ ತಟ್ಟುತ್ತದೆ. ನಿಮ್ಮ ಸೇವೆ ಏನಿದೆಯಲ್ಲ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಬೇರೆ ಯುವಕರಿಗೂ ಕೂಡ ಒಂದು ಮಾರ್ಗದರ್ಶನವಾಗ್ತದೆ. ನೀವೇನು ಹಿರಿಯರು ಕೂಡಿ ಒಂದು 40-50 ಜನ, ಬಹುಶಃ ಒಂದು 60 ಜನ ಮೆಂಬರ್ಸ್ ಇರ್ಬೋದು, ನೀವೆಲ್ಲರೂ ಕೂಡಿ ಒಂದು ಹೊಸತನವನ್ನ ಮಾಡಿ. ನಾಗರಿಕ ಹಿತರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಪರಸಪ್ಪ ಪಂಚಂ ಪ್ರಾಸ್ತಾವಿಕವಾಗಿ ಮಾತನಾಡಿ ತಮ್ಮ ಸಂಘಟನೆಯ ಧ್ಯೇಯೋದ್ದೇಶಗಳ ಕುರಿತು ವಿವರಿಸಿದರು. ಡಾಕ್ಟರ್ ಅಯ್ಯನಗೌಡ ಎಜಿ, ಡಾಕ್ಟರ್ ರಾಘವೇಂದ್ರ ಚೌಹಾಣ್, ಡಾಕ್ಟರ್ ವಿಜಯಲಕ್ಷ್ಮಿ, ನೇತ್ರ ತಪಾಸಕ ಮನೋಹರ್ ಬಡಿಗೇರ್, ಡಾಕ್ಟರ್ ರಾಹುಲ್, ಡಾಕ್ಟರ್ ಮನೋಜ್ ಕುಮಾರ್, ಡಾಕ್ಟರ್ ರೇಷ್ಮಾ, ಡಾಕ್ಟರ್ ಶೈನಾಜ್, ಸಹ ಶಿಕ್ಷಕ ಶರಣಪ್ಪ ಹೆಬ್ಬುಲಿ, ವೇದಿಕೆ ಅಧ್ಯಕ್ಷ ದೇವೇಂದ್ರಪ್ಪ ಕಟ್ಟಿಮನಿ, ಗೌರವ ಅಧ್ಯಕ್ಷ ನಾಗಪ್ಪ ಹೊಸವಕಲ್, ಸಂಚಾಲಕ ಮೋಹನ್ ಲಾಲ್ ಜೈನ್, ಮಾಧ್ಯಮ ವಕ್ತಾರ ಶಿವಾಜಿ ಹಡಪದ್, ಎನ್ಎಸ್ ಗೋರ್ಪಡೆ, ಶಿಕ್ಷಕ ಶ್ರೀನಿವಾಸ್ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು. ಕೇದಾರನಾಥ್ ತುರ್ಕಣಿ ಅವರು ಕಾರ್ಯಕ್ರಮ ನಿರೂಪಿಸಿದರು.